ಈಗೆಲ್ಲ ಮದುವೆ ಫಿಕ್ಸ್ ಆದ್ರೆ ಸಾಕು ಹನಿಮೂನ್ಗೆ ಎಲ್ಲಿ ಹೋಗೋದು ಅಂತ ಜೋಡಿ ಮೊದಲು ಪ್ಲಾನ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಎಲ್ಲರೂ ಹಾಗಿರಲ್ಲ ಅನ್ನೋದಕ್ಕೆ ಈ ಜೋಡಿ ಸಾಕ್ಷಿ. ಈಗಷ್ಟೇ ಮದುವೆಯಾದ ಈ ನವ ದಂಪತಿ ಹನಿಮೂನ್ಗೆ ಹೋಗದೆ ಒಂದೊಳ್ಳೆ ಕೆಲಸ ಮಾಡಿದ್ದಾರೆ. ಹಾಗಾದ್ರೆ ಅವ್ರು ಏನ್ ಮಾಡಿದ್ದಾರೆ ಬನ್ನಿ ನೋಡೋಣ. ಉಡುಪಿ ಜಿಲ್ಲೆಯ ನವದಂಪತಿ ಈಗ ವಿಭಿನ್ನ ಕಾರಣಕ್ಕಾಗಿ ಸುದ್ದಿಯಲ್ಲಿದ್ದಾರೆ. ನವದಂಪತಿ ಅಂದ ಮೇಲೆ ಹನಿಮೂನು ಸುತ್ತಾಟ ಅಂತ ಹೋಗುವುದು ಮಾಮೂಲು, ಅದು ಸಹಜ ಕೂಡ. ಆದರೆ ಉಡುಪಿ ಜಿಲ್ಲೆಯ ಬೈಂದೂರಿನ ಅನುದೀಪ್ ಮಿನುಷಾ ದಂಪತಿ ಹನಿಮೂನ್ ಅನ್ನ ಪಕ್ಕಕ್ಕಿಟ್ಟು ಸಾಮಾಜಿಕ ಕಾರ್ಯ ಮಾಡಿ ಶಹಬಾಷ್ ಎನಿಸಿಕೊಂಡಿದ್ದಾರೆ. ಅಂದ ಹಾಗೆ ವಿಷಯ ಏನಪ್ಪಾ ಅಂದ್ರೆ, ಬೈಂದೂರು ತಾಲೂಕಿನ ಕಳವಾಡಿಯ ಅನುದೀಪ್ ಹೆಗಡೆ ಹಾಗೂ ಮಿನುಷಾ ಕಾಂಚನ್ ದಂಪತಿ ತಮ್ಮ ಮದುವೆಯ ನೆನಪನ್ನ ಸ್ಮರಣೀಯಗೊಳಿಸಲು ಯೋಚಿಸಿದಾಗ ಅವರಿಗೆ ಹೊಳೆದ ಐಡಿಯಾ ಬೀಚ್ ಸ್ವಚ್ಛ ಮಾಡುವುದು. ಅನುದೀಪ್ ಹೆಗಡೆ ವೃತ್ತಿಯಲ್ಲಿ ಡಿಜಿಟಲ್ ಮಾರ್ಕೆಟರ್, ಮಿನುಷಾ ಫಾರ್ಮಾಸ್ಯೂಟಿಕಲ್ ಕಂಪನಿ ಉದ್ಯೋಗಿ. ಇಬ್ಬರು ಪ್ರಕೃತಿ ಪ್ರಿಯರು. 3 ವಾರಗಳ ಹಿಂದೆಯಷ್ಟೇ ಸತಿಪತಿಗಳಾದ ಇವರು ಬೈಂದೂರು ಸಮೀಪದ ಸೋಮೇಶ್ವರ ಬೀಚ್ನಲ್ಲಿ 8 ದಿನಗಳ ಕಾಲ ಸ್ವಚ್ಛತಾ ಕಾರ್ಯವನ್ನ ನಿರ್ವಹಿಸುವ ಮೂಲಕ ಸಾಮಾಜಿಕ ಕಳಕಳಿ ಮೆರೆಯೋದರ ಜೊತೆಗೆ ಯುವಜನತೆಗೆ ಒಳ್ಳೆಯ ಸಂದೇಶವನ್ನ ರವಾನಿಸಿದ್ದಾರೆ. ಇವರ ವಿವಾಹ ನಡೆದದ್ದು ನವೆಂಬರ್ 18ರಂದು. ಮದುವೆಯಾದ ಹೊಸದರಲ್ಲೂ ಇವರು ಎಲ್ಲಿಗೂ ಕೂಡ ಹೋಗಲಿಲ್ಲ. ಕಲುಷಿತಗೊಂಡಿದ್ದ ಕಡಲ ಕಿನಾರೆಯನ್ನ ಸ್ವಚ್ಛಗೊಳಿಸುವ ಕೆಲಸ ಪ್ರಾರಂಭಿಸಿದರು. ನವೆಂಬರ್ 27ರಂದು ಕಡಲ ಕಿನಾರೆಯಲ್ಲಿ ಪ್ರತಿದಿನ 2 ಗಂಟೆಯ ಕಾಲ ಸ್ವತಃ ಸ್ವಚ್ಛತೆಯಲ್ಲಿ ತೊಡಗಿಕೊಂಡಿದ್ದಾರೆ. ತೀರದಲ್ಲಿ ಬಿದ್ದಿದ್ದ ಮದ್ಯದ ಬಾಟಲಿ, ಪ್ಲಾಸ್ಟಿಕ್, ಚಪ್ಪಲಿ ಸಹಿತ ಅನೇಕ ತ್ಯಾಜ್ಯ ಕಸಕಡ್ಡಿಗಳನ್ನ ತೆಗೆದು ಪ್ರಕೃತಿ ಪ್ರೇಮ ಮೆರೆದಿದ್ದಾರೆ. ಮಾತ್ರವಲ್ಲ, ಸ್ಥಳೀಯರಿಗೆ ಉತ್ತಮ ಸಂದೇಶವನ್ನ ನೀಡಿ ಸೈ ಎನಿಸಿಕೊಂಡಿದ್ದಾರೆ. ಈ ದಂಪತಿಯ ಸಾಮಾಜಿಕ ಕಾರ್ಯವನ್ನ ಮೆಚ್ಚಿದ ಸ್ಥಳೀಯರು ತಾವು ಕೈ ಜೋಡಿಸಿ ಕಡಲ ಕಿನಾರೆಯನ್ನ ಸ್ವಚ್ಛಗೊಳಿಸಿದ್ದಾರೆ. ಸದ್ಯ ಉಡುಪಿ ಜಿಲ್ಲೆಯ ನಿಜ ಅರ್ಥದ ಆದರ್ಶ ದಂಪತಿಯಾಗಿ ಅನುದೀಪ್ ಮಿನುಷಾ ಜನರ ಮನದಲ್ಲಿ ನೆಲೆಸಿದ್ದಾರೆ. ನ್ಯೂಸ್ ಡೆಸ್ಕ್, ಎಕ್ಸ್‌ಪ್ರೆಸ್ ಟಿವಿ.